ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಇದು ಮೈ ನೋಟ್ಬುಕ್ ಅಂತ ನೋಟ್ಬುಕ್ ಬರೆದು ಇದ್ರೊಳಗಡೆ ಸೊ ನಮ್ಮ ಡೇಟಾನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲೈಸಿಸ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಿನ್ನೆ. ಸೊ ಸ್ಪ್ಲಿಟ್ ಮಾಡ್ಕೊಂಡ್ವಿ ಡೇಟಾನ, ಫೀಚರ್ಸ್ ಮತ್ತು ಟಾರ್ಗೆಟ್ ಒಂದರಲ್ಲೇ ಇತ್ತು, ಅದನ್ನು ಐಲಾಕ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಸೊ ಇನ್ಪುಟ್ ಫೀಚರ್ಸ್ನ ಎಕ್ಸ್ ಅನ್ನೋ ವೇರಿಯೇಬಲ್ಗೆ ಹಾಕ್ಕೊಂಡ್ವಿ. ಆಮೇಲೆ ಟಾರ್ಗೆಟ್ ವೈ ಅನ್ನೋ ವೇರಿಯೇಬಲ್ಗೆ ಹಾಕೊಂಡ್ವಿ ಔಟ್ಪುಟ್ನ. ಓಕೆ, ಅದಾದಮೇಲೆ ನಮ್ಮ ಡೇಟಾನ 80:20% ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಎಕ್ಸ್ ಟ್ರೈನ್ ಎಕ್ಸ್ ಟೆಸ್ಟ್, ವೈ ಟ್ರೈನ್ ವೈ ಟೆಸ್ಟ್ ಅಂತ. ಓಕೆ, ಸೊ ಅದಾದಮೇಲೆ ನಮ್ಮ ML ಅಲ್ಗಾರಿದಮ್ ಕೆ ನಿಯರೆಸ್ಟ್ ನೈಬರ್ ಇದ್ರದ್ದು ಮಾಡಿಕೊಂಡು ಆಮೇಲೆ ಅದ್ರದ್ದು ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಮಾಡೆಲ್ ಇಸ್ ಈಕ್ವಲ್ ಟು KNN ಇದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಅದಾದಮೇಲೆ ಟ್ರೈನ್ ಮಾಡಿದ್ವಿ. ಫಿಟ್ ಅನ್ನೋ ಫಂಕ್ಷನ್ ಕಾಲ್ ಮಾಡಿದ್ರೆ ಟ್ರೈನ್ ಆಗ್ತಿತ್ತು. ಟ್ರೈನ್ ಆಯಿತು. ಸೊ ಟ್ರೈನ್ ಆದಮೇಲೆ ಒಂದು ಸಿಂಪಲ್ ಡೇಟಾ ಕೊಟ್ಟು ಟೆಸ್ಟ್ ಮಾಡಿದ್ವಿ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕಾಟನ್ ಬರಬೇಕಿತ್ತು, ಬರುತ್ತಾ ಇಲ್ವಾ ಅಂತ ಬಂತು. ಅದಾದಮೇಲೆ ನಮ್ಮ ಮಾಡೆಲ್ನ ಇವ್ಯಾಲ್ಯೂಯೇಟ್ ಮಾಡಬೇಕಿತ್ತು, ಎಷ್ಟು ಕರೆಕ್ಟ್ ಮಾಡುತ್ತೆ ಎಷ್ಟು ತಪ್ಪು ಮಾಡುತ್ತೆ ಅಂತ. ಅದಕ್ಕೆ ಟೆಸ್ಟ್ ಡೇಟಾನ ಪ್ರಿಡಿಕ್ಷನಿಗೆ ಕೊಟ್ಟು ಮೆಟ್ರಿಕ್ಸ್ ಅನ್ನೋದ್ರಲ್ಲಿರೋ ಅಕ್ಯುರಸಿ ಸ್ಕೋರ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಒಬ್ಟೈನ್ ರಿಸಲ್ಟ್ನ ಕಂಪೇರ್ ಮಾಡಿ ಅಕ್ಯುರಸಿ ಸ್ಕೋರ್ ಚೆಕ್ ಮಾಡಿದ್ವಿ. ಸೊ ನಮ್ಮ ಅಲ್ಗಾರಿದಮ್ ಅಕ್ಯುರಸಿ ಎಷ್ಟು ಕೊಡ್ತು? 97% ಅಕ್ಯುರಸಿ ಕೊಡ್ತು ನಮ್ಮ ಅಲ್ಗಾರಿದಮ್. ಅದಾದಮೇಲೆ ಒಂದು ಈ ಮಾಡೆಲ್ನ ಎಕ್ಸ್ಪೋರ್ಟ್ ಮಾಡಿದ್ವಿ ಎಕ್ಸ್ಟರ್ನಲ್ ಫೈಲ್ಗೆ. ಸೊ ಜಾಬ್ ಲಿಬ್ ಡಾಟ್ ಡಂಪ್ ಅಂತ ಬರೆದು ಪಿಕಲ್ ಫೈಲನ್ನು ಕ್ರಿಯೇಟ್ ಮಾಡಿದ್ವಿ. ಇದು ನಮ್ಮ ಪಿಕಲ್ ಫೈಲ್, KNN ಮಾಡೆಲ್ ಡಾಟ್ ಪಿಕಲ್ ಅಂತ ಆಗಿತ್ತು. ನಿನ್ನೆ ಇಷ್ಟು ಮಾಡಿದ್ವಿ ನಾವು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡಬೇಕಂದ್ರೆ ಈ ಪಿಕಲ್ ಫೈಲ್ನ ಯೂಸ್ ಮಾಡಿಕೊಂಡು ನಾವೊಂದು ಸರ್ವರ್ನ ಕ್ರಿಯೇಟ್ ಮಾಡ್ಬೇಕು. ಇವಾಗ ಈ ನಮ್ಮದು ಅಜೆಂಡಾ ಏನು, ನಮ್ಮದೇ ಒಂದು ಫ್ಲಾಸ್ಕ್ ಅಂತ ನಾವು ಒಂದು ಲೈಬ್ರರಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಫ್ಲಾಸ್ಕ್ ಫ್ರೇಮ್ವರ್ಕ್ ಯೂಸ್ ಮಾಡಿಕೊಂಡು ನಮ್ಮದೇ ಒಂದು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಬರೀಬೇಕು. ಜೊತೆಗೆ ಫ್ರಂಟ್ ಎಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಫ್ರಂಟ್ ಎಂಡಿಂದ ಪ್ಯಾರಾಮೀಟರ್ನ ಆಕ್ಸೆಪ್ಟ್ ಮಾಡ್ಕೊಂಡು ಯೂಸರ್ ಕೊಡೋ ಪ್ಯಾರಾಮೀಟರ್ಸ್ನ ಅನಲೈಸ್ ಮಾಡಿ ಪ್ರಿಡಿಕ್ಷನ್ ಮಾಡಿ ರಿಸಲ್ಟ್ ಕೊಡಬೇಕು. ಇದು ನಮ್ಮ ಏಮ್ ಇವತ್ತಿನ ಕ್ಲಾಸಲ್ಲಿ. ಅದಕ್ಕೆ ಇವಾಗ ನೋಟ್ಬುಕ್ ಸಾಕು ನಮಗೆ, ನೋಟ್ಬುಕ್ ಏನು ಕೆಲಸ ಆಗೋಯ್ತು ಇವಾಗ. ಇವಾಗ ಏನಿದ್ರು .py ಫೈಲ್ಸ್ ಬರೆಯೋಣ. ಅದಕ್ಕೆ ಸೊ ನೀವೊಂದು ನ್ಯೂ ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಈ ನೋಟ್ಬುಕ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ನ್ಯೂ ಫೈಲ್. ಸೊ ಇದರ ನೇಮನ್ನು app.py ಅಂತ ಕೊಡಬೇಕು. ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಎ ಫೈಲ್ ಆ್ಯಂಡ್ ನೇಮ್ ಇಟ್ app.py. ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಿದ್ರ? Yes, sir. ಓಕೆ, ಫೈನ್. app.py ಒಳಗಡೆ ನೋಡಿ, ಇವಾಗ ನಾವು ಈ ಫೈಲ್ ಬರಿತಾ ಇರೋ ಪರ್ಪಸ್ ಏನು, ನಮ್ಮದೇ ಒಂದು ಸರ್ವರ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬರಿತಾ ಇದ್ದೀವಿ ಇದನ್ನು. ಓಕೆ, ಅದಕ್ಕೆ ನಿಮ್ಗೇನು ಬೇಕು, ಫ್ಲಾಸ್ಕ್ ಅಂತ ಒಂದು ಕ್ಲಾಸ್ ಇದೆ, ಅದು ರೆಂಡರ್ ಟೆಂಪ್ಲೇಟ್ ಅಂತ ಒಂದು ಫಂಕ್ಷನ್ ಇದೆ, ಅದು ರಿಕ್ವೆಸ್ಟ್ ಅಂತ ಒಂದು ಆಬ್ಜೆಕ್ಟ್ ಇದೆ. ಸೊ ಕ್ಲಾಸ್, ಫಂಕ್ಷನ್, ಆಬ್ಜೆಕ್ಟ್ ಇದು ಮೂರನ್ನು ಇಂಪೋರ್ಟ್ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಫಸ್ಟ್ ಲೈನ್ ಈ ಥರ ಬರಿತೀವಿ, ಫ್ರಮ್ ಫ್ಲಾಸ್ಕ್ ಇಂಪೋರ್ಟ್. ನೋಡಿ, ಈಗ ಫ್ಲಾಸ್ಕ್ ಅಂತ ಬರಿಬೇಕಾದ್ರೆ F ಕ್ಯಾಪಿಟಲ್ ಬರಿಬೇಕು, ಯಾಕಂದ್ರೆ ಇದು ಕ್ಲಾಸ್. ಫ್ರಮ್ ಆದ್ಮೇಲೆ ಫ್ಲಾಸ್ಕ್ ಬರಿತೀವಲ್ಲ, ಅದು ಲೋಯರ್ ಕೇಸ್, ಅದು ಲೈಬ್ರರಿ ರೆಪ್ರೆಸೆಂಟ್ ಮಾಡುತ್ತೆ. ಇಂಪೋರ್ಟ್ ಆದ್ಮೇಲೆ ಬರೆಯೋ ಫ್ಲಾಸ್ಕ್ ಅಲ್ಲಿ F ಕ್ಯಾಪಿಟಲ್ ಬರಿಬೇಕು, ಅದು ಕ್ಲಾಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ರೆಂಡರ್ ಟೆಂಪ್ಲೇಟ್ ಇದು ಒಂದು ಫಂಕ್ಷನ್, ರೆಂಡರ್ ಟೆಂಪ್ಲೇಟ್ ರಿಕ್ವೆಸ್ಟ್ ಅನ್ನೋದು ಆಬ್ಜೆಕ್ಟ್. ಇದು ಮೂರನ್ನು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಫ್ಲಾಸ್ಕ್ ಇಸ್ ಎ ಕ್ಲಾಸ್, ರೆಂಡರ್ ಟೆಂಪ್ಲೇಟ್ ಇಸ್ ಎ ಫಂಕ್ಷನ್, ರಿಕ್ವೆಸ್ಟ್ ಈಸ್ ಅನ್ ಆಬ್ಜೆಕ್ಟ್. ಈ ಲೈನ್ ಬರೀರಿ. ಈ ಲೈನ್ ಬರ್ದು ಹೇಳಿ. ಭಾವನಾ, ನೀವು ಟ್ರೈ ಮಾಡ್ತಿದ್ದೀರಾ? ಭಾವನಾ? ನೋ
sir, I will work on recording class. Okay, fine. ನಿಮ್ದಾಯ್ತಾ ಶ್ವೇತಾ? Yes, sir. ಹಾಂ, ಓಕೆ. ನಿಮ್ದಾದ್ಮೇಲೆ ಒಂದ್ಸಲ ಅಪ್ಡೇಟ್ ಮಾಡಿ ನಾನು ನೆಕ್ಸ್ಟ್ ಲೈನ್ ಬರಿತೀನಿ. ಓಕೆ. ಸೊ ಇವಾಗ ಈ ಲೈನ್ ಬರೆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನೀವು. ಯಾವ ಕ್ಲಾಸಿಂದು? ಫ್ಲಾಸ್ಕ್ ಅನ್ನೋ ಕ್ಲಾಸಿಂದು. ಅದಕ್ಕೆ ಹಿಂಗ್ ಬರೀಬೇಕು. APP is equal to ಫ್ಲಾಸ್ಕ್ ಕ್ಲಾಸ್ ನೇಮ್ ಬ್ರಾಕೆಟ್ ಅಲ್ಲಿ ಒಂದು ವೇರಿಯೇಬಲ್ ನ ಪಾಸ್ ಮಾಡಬೇಕು. ಅದರ ಹೆಸರು ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ನೇಮ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್. ನೋಡಿ, ಇದು ಪ್ರೀ ಡಿಫೈನ್ಡ್ ವೇರಿಯೇಬಲ್ ಪೈಥಾನ್ ಅಲ್ಲಿ. ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ನೇಮ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಅನ್ನೋದು ಪ್ರೀ ಡಿಫೈನ್ಡ್ ವೇರಿಯೇಬಲ್ ದಟ್ ರೆಪ್ರೆಸೆಂಟ್ಸ್ ದಿ ಕರೆಂಟ್ ಫೈಲ್. ಈಗ ಈ ಫೈಲ್ ಅಲ್ಲಿ ನಮ್ಮ ಸರ್ವರ್ ಸೈಡ್ ಸ್ಕ್ರಿಪ್ಟ್ ಇದೆ ಅಂತ ಇಂಡಿಕೇಟ್ ಮಾಡಕ್ಕೆ ಇದನ್ನ ಬರೀತೀವಿ. ಈ ಲೈನ್ ಬರೀರಿ. ಆಪ್ ಇಸ್ ಈಕ್ವಲ್ ಟು ಫ್ಲಾಸ್ಕ್ ವಿತ್ ಇನ್ ಬ್ರಾಕೆಟ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ನೇಮ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್. ಈ ಲೈನ್ ಬರೆದು ಹೇಳಿ. Yes, sir. ಓಕೆ, ಫೈನ್. ಇವಾಗ ಇದನ್ನ ಬರೆದ್ರೆ ನೋಡಿ, ನಾನು ಇಲ್ಲೊಂದು ಕಮೆಂಟ್ ಬರೀತೀನಿ ನಿಮಗೆ ಅರ್ಥ ಆಗಲಿ ಅಂತ. ಆಪ್ ಈಸ್ ಆಬ್ಜೆಕ್ಟ್ ಆಫ್ ದಿ ಕ್ಲಾಸ್ ಫ್ಲಾಸ್ಕ್. ಸೊ ಫ್ಲಾಸ್ಕ್ ಅನ್ನೋ ಕ್ಲಾಸಿನ ಆಬ್ಜೆಕ್ಟ್ ಅದು. ಓಕೆ. ಇವಾಗ ಇದನ್ನ ಸರ್ವರ್ನ ಆನ್ ಮಾಡೋಣ. ನಮ್ಮ ಸರ್ವರ್ ಆನ್ ಮಾಡ್ಬೇಕು ಇವಾಗ. ಅದಕ್ಕೆ ಏನಂತ ಬರಿತೀವಿ? ಆಪ್ ಡಾಟ್ ರನ್ ಅಂತ ಬರೆದ್ರೆ ನಮ್ಮ ಸರ್ವರ್ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ನಾವೇನೇ ಚೇಂಜಸ್ ಮಾಡಿದ್ರು ಕೋಡ್ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡ್ಕೋಬೇಕು, ರೆಕಗ್ನೈಸ್ ಮಾಡಬೇಕು. ಅದಕ್ಕೆ ಒಂದು ಪ್ಯಾರಾಮೀಟರ್ ಕಳಿಸ್ಬೇಕು ನೀವು. ಡಿಬಗ್ ಈಸ್ ಈಕ್ವಲ್ ಟು ಟ್ರೂ. ಡಿಬಗ್ ಟ್ರೂ ಅಂತ ಬರಬೇಕು. ಇದ್ರದ್ದು ಇಲ್ಲಿ ಕಮೆಂಟ್ಸ್ ಬರೀತೀನಿ ನೋಡಿ. ಆಪ್ ಡಾಟ್ ರನ್ activates server. Debug is equal to true, recognizes changes made to script. ನೀವು ಸ್ಕ್ರಿಪ್ಟಿಂಗ್ ಮಾಡೋ ಚೇಂಜಸ್ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗುತ್ತೆ. ಅದಕ್ಕೆ ಬರ್ತೀವಿ. ಬರೀರಿ, ಲೈನ್ ಬರೀರಿ. ಆಪ್ ಡಾಟ್ ರನ್ ಡಿಬಗ್ ಇಸ್ ಈಕ್ವಲ್ ಟು ಟ್ರೂ ಅಂತ ಬರೀರಿ. ಬರುತ್ತಾ ಈ ಲೈನು? Yes, sir. ಓಕೆ. ಈ ಲೈನ್ ಬರೆದ್ಮೇಲೆ ಇವಾಗ ನಮ್ಮ ಪ್ರೋಗ್ರಾಮ್ನ ರನ್ ಮಾಡೋಣ. ಟೋಟಲ್ 3 ಲೈನ್ಸ್ ಬರ್ದಿದ್ದೀವಿ ನಾವು. ಒಂದು ಇಂಪೋರ್ಟ್ ಬರ್ದಿದ್ದೀವಿ, ಆಮೇಲೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ದೀವಿ, ಸರ್ವರ್ ಅನ್ನ ಆಕ್ಟಿವೇಟ್ ಮಾಡಿದ್ದೀವಿ. ಇದಿಷ್ಟು ಬರೆದು ಈಗ ರನ್ ಮಾಡೋಣ ಪ್ರೋಗ್ರಾಮ್ನ. ಸೊ ಕಂಟ್ರೋಲ್ ಟಿಲ್ಡ್ ಟರ್ಮಿನಲ್ ಬರುತ್ತೆ, ರನ್ ಮಾಡಿ ನೋಡೋಣ ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ನೋಡಿ, ಈಗ ರನ್ ಮಾಡ್ತೀನಿ. ಪೈಥಾನ್ app.py. ನೋಡಿ, ಪೈಥಾನ್ app.py ಕೊಟ್ರೆ ಈ ತರ ನಿಮ್ಗೆ IP ಅಡ್ರೆಸ್ ಹಿಂಗ್ ಬರ್ಬೇಕು. ಹಿಂಗೊಂದು ವಾರ್ನಿಂಗ್ ಬರುತ್ತೆ ನೋಡಿ, ಸರ್ವರ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ನೋಡಿ, ಈ ತರ ಬರುತ್ತೆ. ಈ 127.0.0.1 ಅಂದ್ರೆ ಅದು IP ಅಡ್ರೆಸ್. ನಿಮ್ ಸರ್ವರ್ ಯಾವ IP ಅಡ್ರೆಸ್ ಅಲ್ಲಿ ರನ್ ಆಗ್ತಿದೆ ಅಂತ. 5000 ಅನ್ನೋದು ನಿಮ್ಮ ಪೋರ್ಟ್ ನಂಬರ್. ಮಾಡಿ, ನೀವು ರನ್ ಮಾಡಿ. ರನ್ ಮಾಡಿದಾಗ ನಿಮ್ಗೂ ಇದೇ ತರ ಔಟ್ಪುಟ್ ಬರಬೇಕು. ಪೈಥಾನ್ app.py ಅಂತ ಕೊಡಿ. ಬರ್ತಾ ಇದೆಯಾ ಔಟ್ಪುಟ್? ಮಾಡ್ತಾ ಇದ್ದೀರಾ ಶ್ವೇತಾ?
ಮಾಡೋ ಅಂತ ಹೇಳ್ತೀರಿ. ಓಕೆ ಓಕೆ ಮಾಡಿ. ಟರ್ಮಿನಲ್ಗೆ ಹೋಗ್ರಿ, ನ್ಯೂ ಟರ್ಮಿನಲ್ ತಗೊಂಡು ಕಮಾಂಡ್ ಪ್ರಾಂಪ್ಟ್ ತಗೊಳ್ಳಿ. ಹಿಂಗ್ ಬ್ರಾಕೆಟ್ ಅಲ್ಲಿ ನಿಮ್ಮ ಎನ್ವೈರನ್ಮೆಂಟ್ ಕಾಣಿಸುತ್ತೆ. ನೆನ್ನೆ ಮಾಡಿದ್ರಲ್ಲ ಅದೇ ತರ ಪೈಥಾನ್ app.py. ಸರ್ ನೋ ಟಚ್ ಫೈಲ್ ಆರ್ ಡೈರೆಕ್ಟರಿ ಅಂತ ಎರರ್ ತೋರ್ಸತ್ತೆ ಸರ್. ನೀವು ಮೋಸ್ಟ್ಲಿ ನಿಮ್ ಫೋಲ್ಡರ್ ಓಪನ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ನೋಡ್ರಿ. ಈ ತರ ನೀವು ಎಕ್ಸ್ಪ್ಲೋರರ್ ಓಪನ್ ಮಾಡಿದ್ರೆ ಇದೆಲ್ಲ ಕಾಣಿಸ್ತಿದ್ಯಾ, ಬರೀ ಹೆಂಗ್ ಕಾಣಿಸ್ತಾ ಇದೆ ನಿಮಗೆ? ಅದೆಲ್ಲ ಕಾಣಿಸ್ತಿದೆ ಸರ್, ಕಾಣಿಸ್ತಿದೆ ಸರ್. app.py ನ ಎಲ್ಲಿ ಸೇವ್ ಮಾಡಿದೀರಾ? ಇದ್ರ ಫೋಲ್ಡರ್ ಒಳಗಡೆ ಇದೆಯೋ ಅಥವಾ ಎಲ್ಲಿದೆ? ಫೋಲ್ಡರ್ ಒಳಗಡೆನೂ ಇದೆ ಸರ್. ಅದೇ ಮೈ ಎನ್ವೈರನ್ಮೆಂಟ್ ಒಳಗಡೆ ಏನಾದ್ರೂ ಸೇವ್ ಮಾಡಿರಾ? ಹಾ ಸರ್, ಅಲ್ಲಿಗೆ ಸರ್. ಹಂಗಿದ್ರೆ ಅದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ರಿ. ಹಿಂಗಿರುತ್ತಲ್ಲ ನೋಡ್ರಿ, ಹಿಂಗ್ ಇಲ್ಲಿ ಏನಾರು ಒಳಗಿದ್ರೆ ಇದನ್ನ ಹಿಂಗ್ ಡ್ರ್ಯಾಗ್ ಮಾಡಿ ಹಿಂಗ್ ಒಳಗಡೆ ಡ್ರಾಪ್ ಮಾಡಬಹುದು. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಹೊರಗಡೆ ನೋಡ್ರಿ, ಇಲ್ಲಿ ಡೆಮೋ.py ಇದೆಯಾ ಫೈಲ್? ಹಾ ಸರ್. ಕಾಣಿಸ್ತಿದ್ಯಾ? ಹೊರಗಡೆ ಪಿಕಲ್ ಫೈಲ್ ಐತಲ್ವಾ ನಿಮ್ಮ ಹತ್ರ? ಎಸ್ ಸರ್. ಒಂದ್ಸಲ ಪಿಕಲ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಎಸ್ ಸರ್. ಈಗ ನ್ಯೂ ಫೈಲ್ ತಗೊಳ್ರಿ. ಅಂದ್ರೆ ನೀವು ಮತ್ತೆ ಬರಿಬೇಕಾಗುತ್ತೆ ಅಥವಾ ಬೇಡ ತಡ್ರಿ. ಹಂಗ್ ಮಾಡಕ್ಕಿನ ನೀವು ಈಗ ಮೈ ಎನ್ವೈರನ್ಮೆಂಟ್ ಅಲ್ಲಿ ಇದೆಯಲ್ಲ ಫೈಲ್, ಅದನ್ನೇ ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡ್ರಿ. ಇಲ್ಲಿ ಹೊರಗಡೆ ಬಂದು ಪೇಸ್ಟ್ ಮಾಡ್ರಿ. ಇಲ್ಲಿ ನಿಮ್ ಫೋಲ್ಡರ್ ಒಳಗೆ ಇಲ್ಲಿ ಬಂದು ಪೇಸ್ಟ್ ಆಗಲ್ಲ, ಇಲ್ಲ ಡ್ರ್ಯಾಗ್ ಡ್ರಾಪೇ ಮಾಡ್ಬೇಕು ನೀವು. ಇಲ್ಲಾಂದ್ರೆ ಒಂದು ಈಸಿ ಮೆಥಡ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಮೈ ಎನ್ವೈರನ್ಮೆಂಟ್ ಇದೆಯಾ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ರಿ. ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಅಂತ ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಗೆ ಹೋಗ್ರಿ. ಇಲ್ಲಿ ತೋರಿಸುತ್ತೆ. ಇಲ್ಲಿ ಮೈ ಎನ್ವೈರನ್ಮೆಂಟ್ ಒಳಗಡೆ ಇದೆ ಅಲ್ವಾ ನಿಮ್ ಫೈಲ್ app.py. ಅಲ್ಲಿರೋದನ್ನ ಕಟ್ ಮಾಡ್ರಿ. ಇಲ್ಲಿ ಹೊರಗಡೆ ಬಂದು ಪೇಸ್ಟ್ ಮಾಡ್ರಿ. ಇಲ್ಲಿ ಬಂದು ಪೇಸ್ಟ್ ಅಂತ ಕೊಡಿ. ಕಾಪಿ ಪೇಸ್ಟ್ ಅಥವಾ ಕಟ್ ಪೇಸ್ಟ್ ಮಾಡ್ರಿ. ಈಗ ರನ್ ಮಾಡ್ರಿ. ಪೈಥಾನ್ app.py ಅಂತ ಕೊಡಿ. ಇವಾಗ ಬರ್ಬೇಕದು. ಬಂತಾ? ಸರ್ ಕೋಡ್ ಪೈಥಾನ್ app.py ಸರ್. ಯಾಕಂದ್ರೆ ಫೈಲ್ ಹೆಸರು app.py ಇದೆ ಅಲ್ವಾ? ಪೈಥಾನ್ app.py ಸರ್ ಏನಾಗ್ತಿದೆ? ಪೈಥಾನ್ ಡಾಟ್ ಪೈಥಾನ್ ಸ್ಪೇಸ್ ಬ್ಲಾಕ್ ಸ್ಲಾಶ್ ಅದೇನ್ ಬರಿಬೇಡ್ರಿ. ಬ್ಯಾಕ್ ಸ್ಲಾಶ್ ಎಲ್ಲ ಏನ್ ಬರಿಬೇಡ್ರಿ. ಪೈಥಾನ್ ಆದ್ಮೇಲೆ ಸ್ಪೇಸ್ ಕೊಟ್ಟು app.py ಅಂತ ಕೊಡಿ. ಅಷ್ಟೇ. ಹಂಗ ಹಾಕಿದ್ರೆ ಅದು ಫ್ರಾಮ್ ಕ್ಲಾಸ್ ಇಂಪೋರ್ಟ್ ಕ್ಲಾಸ್ ಕಾಮಾ ತಪ್ಪಾಗಿದೆ ಸರ್. ಅದು ಸರ್ ಒಂದ್ ಸ್ವಲ್ಪ ಕೋಡ್ ತೋರಿಸ್ತೀರಿ? ಅಲ್ಲ, ನೀವು ಫೈಲ್ ಎಕ್ಸ್ಟೆನ್ಷನ್ ಏನ್ ಕೊಟ್ಟಿರಾ? .py ಕೊಟ್ಟಿರಾ ಅಥವಾ ಏನು? .py ನ ಕೊಟ್ಟಿದ್ದೀನಿ ಸರ್. ಏನ್ ಬರ್ತಿದೆ ನಿಮ್ಗೆ ರನ್ ಮಾಡಿದ್ರೆ? ತೋರಿಸ್ರಿ ಸರ್. ಇಂಪೋರ್ಟ್ ಎರರ್, ಕೆನಾಟ್ ಇಂಪೋರ್ಟ್ ನೇಮ್, ಎರಡು ಸೇಮ್ ಆಗೈತೆ ನೋಡಿ. ಕೆನಾಟ್ ಇಂಪೋರ್ಟ್ ಅಂತ ಬರ್ತಿದ್ಯಾ ಸರ್? ಫಸ್ಟ್ ಲೈನ್ ಕೋಡ್ ತೋರಿಸಿ ಸರ್. ಇದೆ ನೋಡಿ. ಫ್ರಮ್ ಇಲ್ಲಿ ಎಫ್ ಕ್ಯಾಪಿಟಲ್ ಆಗಬೇಕು. ಇದು ಎಫ್ ಕ್ಯಾಪಿಟಲ್ ಆಗಬೇಕು. ಇಲ್ಲಿ ಸ್ಮಾಲ್, ಇಲ್ಲಿ ಎಫ್ ಕ್ಯಾಪಿಟಲ್, ಇಲ್ಲಿ ಸ್ಮಾಲ್. ಫಸ್ಟ್ನೇ ಸ್ಮಾಲ್ ಬರೀರಿ, ಆಮೇಲೆ ಕ್ಯಾಪಿಟಲ್ ಬರೀಬೇಕು.
ರಾಂಗ್ ಆಗಿತ್ತು ಆಯ್ತು. ಫ್ರಮ್ ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್ ಎಫ್ ಕ್ಯಾಪಿಟಲ್ ಬರಿಬೇಕು. ಫಸ್ಟ್ ಫ್ಲಾಸ್ಕ್ ಬರಿಬೇಕಾದ್ರೆ ಸ್ಮಾಲ್, ಆಮೇಲೆ ಬರಿಬೇಕಾದ್ರೆ ಕ್ಯಾಪಿಟಲ್. ರನ್ ಆಯ್ತು ಸರ್. ಈ ತರ ಬರ್ತಾ ಇದೆಯಾ? ಹಿಂಗ್ ಕಾಣಿಸ್ತಾ ಆಯ್ತಾ? ಎಸ್ ಸರ್. ಹಿಂಗೆ 127.0.0.1 ಬಂದೈತಾ? ಎಸ್ ಸರ್ ಬಂದಿದೆ ಸರ್. ಓಕೆ. ಸೊ ಹಿಂಗ್ ಬಂದ್ರೆ ಏನರ್ಥ, ನಿಮ್ಮ ಸರ್ವರ್ ರೆಡಿ ಇದೆ, ರನ್ ಆಗುತ್ತೆ ಅಂತ ಅರ್ಥ. ಈಗ ನೀವೇನ್ ಮಾಡ್ಬೇಕು, ಇದ್ರದ್ದು ಔಟ್ಪುಟ್ ನೋಡ್ಬೇಕಂದ್ರೆ ಕ್ರೋಮಿಗೆ ಹೋಗ್ರಿ, ಬ್ರೌಸರ್ ಓಪನ್ ಮಾಡ್ಕೊಳ್ರಿ, ಹಿಂಗೊಂದು ಹೊಸ ಟ್ಯಾಬ್ ತಗೊಳ್ರಿ. ಓಕೆ ಮಾಡಿ, ಕ್ರೋಮ್ ಅಥವಾ ಎಡ್ಜ್ ಯಾವ್ದಾದ್ರು ಬ್ರೌಸರ್ಗೆ ಹೋಗಿ, ಇಲ್ಲಿ ನೀವು ಲೋಕಲ್ ಹೋಸ್ಟ್ :5000 ಅಂತ ಕೊಡ್ಬೇಕು. ಲೋಕಲ್ ಹೋಸ್ಟ್ :5000 ಅಂತ ಕೊಟ್ಟು ಹಿಂಗೆ ಎಂಟರ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನು ಔಟ್ಪುಟ್ ಬರುತ್ತೆ ನೋಡ್ಬೇಕು ನೀವು. ಮಾಡ್ತಾ ಇದ್ದೀರಾ? ಎಸ್ ಸರ್. ಯಾವ್ದಾದ್ರು ಬ್ರೌಸರ್ ಹಿಂಗೆ ಬರ್ತಾ ಇದೆಯಾ? ನಾಟ್ ಫೌಂಡ್ ಬರ್ತಿದ್ಯಾ? ಓಕೆ. ನೋಡಿ, ಈಗ ಈ ತರ ಯಾಕೆ ಬರುತ್ತೆ ಅಂದ್ರೆ, ಈಗ ನಾವು ಸರ್ವರ್ಗೆ ರಿಕ್ವೆಸ್ಟ್ ಕಳಿಸಿದೀವಿ, ಆಯ್ತಾ, ಕ್ಲೈಂಟ್ ಆಗಿ. ಬಟ್ ಆ ಸರ್ವರ್ಗಳಲ್ಲಿ ರಿಕ್ವೆಸ್ಟ್ ಬಂದಾಗ ಯಾವ ತರ ರಿಕ್ವೆಸ್ಟ್ ನ ಹ್ಯಾಂಡಲ್ ಮಾಡ್ಬೇಕು ಅಂತ ನಾವಿನ್ನೂ ಬರ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು amazon.in ಅಂತ ಹೋದ್ರೆ ಅವರೆಲ್ಲೆಲ್ಲ ಬರ್ದ್ಬಿಟ್ಟಿದ್ದಾರೆ ನೋಡಿ. ಇದು ರಿಕ್ವೆಸ್ಟ್ ಇದೆ, ಈ ರಿಕ್ವೆಸ್ಟಿಗೆ ಏನ್ ಬರ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ದಾರೆ, ಹಿಂಗ್ ಬರ್ಬೇಕು ಅಂತ. ಬಟ್ ನಾವು ಆ ತರ ಪ್ಲಾನ್ ಮಾಡಿಲ್ಲ ನಮ್ಮ ಪ್ರಾಜೆಕ್ಟ್ ಅಲ್ಲಿ, ಅದಕ್ಕೆ ನಾಟ್ ಫೌಂಡ್ ಅಂತ ಬರ್ತೀವಿ. ಹಿಂಗೆ ಬರ್ತಿದೆಯಲ್ಲ ನಿಮ್ಗೆ ನಾಟ್ ಫೌಂಡ್? ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇವಾಗ ನೀವು ಒಂದು ಪೇಜ್ ನ ತೋರಿಸ್ಬೇಕು. ಈಗ ಫ್ಲಾಸ್ಕ್ ಅಲ್ಲಿ ನಿಮ್ದೇ ಒಂದು HTML ಫೈಲ್ ಅನ್ನ ತೋರಿಸ್ಬೇಕು ಅಂದ್ರೆ ನೀವು ಇಲ್ಲಿ ನಾನು ಹೇಳೋ ಸ್ಟೆಪ್ಸ್ ನೀಟಾಗಿ ನೋಡ್ಕೊಳ್ಳಿ, ಆಯ್ತಾ. ಇಲ್ಲಿ app.py ಇದೆಯಲ್ಲ, ಅಥವಾ knn.model.pickle ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ರಿ, ಫಾಲೋ ಮಾಡಿ ನಾನು ಹೇಳೋ ಸ್ಟೆಪ್ಸ್. ಮಾಡ್ತಾ ಇದ್ದೀರಾ? ಇಲ್ಲಿ ಬಂದು ಈಗ ನೀವು ನ್ಯೂ ಫೈಲ್ ತಗೋಬೇಡಿ, ನ್ಯೂ ಫೋಲ್ಡರ್ ತಗೊಳ್ಳಿ. ನ್ಯೂ ಫೋಲ್ಡರ್ ಅಂತ ತಗೊಂಡು ಫೋಲ್ಡರ್ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರಿಬೇಕು ನೀವು. ಟೆಂಪ್ಲೇಟ್ಸ್ ಅಂತ ಬರಿಬೇಕು, TEMPLATES. ನೋಡ್ರಿ, ಸ್ಪೆಲ್ಲಿಂಗ್ ಹಿಂಗೆ ಬರಿಬೇಕು, ಲೋವರ್ ಕೇಸ್ ಅಲ್ಲೇ ಬರಿಬೇಕು. ಎಂಟರ್ ಪ್ರೆಸ್ ಮಾಡಬೇಕು, ಬರೀರಿ ಟೆಂಪ್ಲೇಟ್ಸ್, TEMPLATES. ಟೆಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೇಕು ನೀವು. ಆಯ್ತು ಸರ್. ಈಗ ಈ ಫೋಲ್ಡರ್ ಮೇಲೆ ಹಿಂಗೆ ಕ್ಲಿಕ್ ಮಾಡ್ರಿ, ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನ್ಯೂ ಫೈಲ್ ತಗೊಳ್ಳಿ, ಟೆಂಪ್ಲೇಟ್ಸ್ ಒಳಗಡೆ ತಗೊಳ್ಳಿ. ಇವಾಗ ಏನಂತ ಕೊಡೋಣ ಅಂದ್ರೆ index.html ಅಂತ ಕೊಡಿ. ಸೊ ಟೆಂಪ್ಲೇಟ್ಸ್ ಒಳಗಡೆ ನಿಮ್ಮ HTML ಫೈಲ್ ಇರಬೇಕು. ಮಾಡಿ, ಈ ತರ ನಾನು ಹಿಂಗ್ ಬರೀತಿದ್ದೀನೋ ಆ ತರ ಬರೀರಿ. ಟೆಂಪ್ಲೇಟ್ಸ್ ಒಳಗಡೆ index.html. ಆಯ್ತು ಸರ್. ಓಕೆ. ಇವಾಗ ಏನ್ ಮಾಡ್ರಿ, ಇಲ್ಲಿ index.html ಒಳಗಡೆ ಶಿಫ್ಟ್ ಕೀ ಇಟ್ಕೊಂಡು ಆ ಎಕ್ಸ್ಕ್ಲಮೇಷನ್ ಸಿಂಬಲ್ ಇದೆಯಲ್ಲ, ನಾಟ್ ಅಂತ, ಎಕ್ಸ್ಕ್ಲಮೇಷನ್ ನಾಟ್, ಶಿಫ್ಟ್ ಹಿಡ್ಕೊಂಡು ಹಿಂಗ್ ನಾಟ್ ಪ್ರೆಸ್ ಮಾಡಿದ್ರೆ ಹಿಂಗ್ ಬರುತ್ತೆ ನೋಡ್ರಿ. ಚೆಕ್ ಮಾಡ್ರಿ ಬರುತ್ತಾ ಅಂತ. ಶಿಫ್ಟ್ ಕೀ ಇಟ್ಕೊಂಡು ನಾಟ್ ಸಿಂಬಲ್ ಗೊತ್ತಲ್ಲ, ಎಕ್ಸ್ಕ್ಲಮೇಷನ್, ಅದು ಹಿಂಗ್ ಬಂದೈತಾ? ಈಗ ನನಗೆ ಸ್ಕ್ರೀನ್ ಅಲ್ಲಿ ಹೆಂಗ್ ಕಾಣಿಸ್ತಿದೆಯಲ್ಲ ಈ ತರ, ಎಂಟರ್ ಪ್ರೆಸ್ ಮಾಡ್ರಿ, ಅವಾಗ ಈ ತರ HTML ಕೋಡ್ ಆಟೋಮೆಟಿಕ್ ಆಗಿ ಬರುತ್ತೆ. ಬಂದಿದ್ಯಾ? ಓಕೆ. ಇಲ್ಲಿ ಟೈಟಲ್ ಅಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಈ ಪ್ಲೇಸ್ ಅಲ್ಲಿ ನಿಮ್ ಪ್ರಾಜೆಕ್ಟ್ ಟೈಟಲ್ ಕೊಡೋಣ, ML ಬೇಸ್ಡ್ ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್ ಅಂತ ಹಿಂಗ್ ಕೊಡಿ. ಮೆಷಿನ್ ಲರ್ನಿಂಗ್ ಬೇಸ್ಡ್ ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್ ಅಂತ ಕೊಡಿ ಟೈಟಲ್.
ಆಯ್ತು ಸರ್. ಈಗ ಬಾಡಿ ಒಳಗಡೆ ನೀವು ಒಂದು ಮಾರ್ಕ್ಯೂ ಟ್ಯಾಗ್ ಅಂತ ಬರುತ್ತೆ, ಹಿಂಗೆ ಟೈಪ್ ಮಾಡಿ MARQ. ನೋಡ್ರಿ ಇಲ್ಲಿ ಬಂತು ಮಾರ್ಕ್ಯೂ ಟ್ಯಾಗ್. ಇದು ತಗೊಳ್ರಿ, ಇಲ್ಲಿ ಮಾರ್ಕ್ಯೂ ಓಪನ್ ಮಾರ್ಕ್ಯೂ ಕ್ಲೋಸ್ ನಡುವೆ ಇದೇನಕ್ಕೆ ಅಂದ್ರೆ ಸ್ಕ್ರಾಲ್ ಮಾಡ್ಬೋದು ಟೆಕ್ಸ್ಟ್ನ. ಮಾರ್ಕ್ಯೂ ಟ್ಯಾಗ್ ತಗೊಳ್ರಿ, ಇದ್ರೊಳಗಡೆ ಒಂದು H1 ತಗೊಳ್ರಿ, ಇದ್ರೊಳಗಡೆ ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್ ಪ್ರಾಜೆಕ್ಟ್ ತಕ್ಕೊಡಿ. ಈ ತರ ನಾನು ಹೆಂಗ್ ಬರ್ತೀನೋ ಆ ತರ ಬರೀರಿ. ಆಯ್ತು ಸರ್. ಇಷ್ಟು ಬರ್ತಿದ್ದೀರಾ? ಓಕೆ, ಹಾ ಇವಾಗ ಸರ್. ಏನ್ ಮಾಡೋಣ, app.py ಬರ್ರಿ. app.py ಬಂದ್ರಾ? ಇಲ್ಲಿ app.run ಅಂತ ಇದೆಯಲ್ಲ ಅದ್ರ ಮೇಲೆ, ಇಲ್ಲಿ app.run ಮೇಲೆ ಬಂದಿದ್ದೀರಾ ಇಲ್ಲಿ? ಹಾ ಸರ್. ಇವಾಗ ಇಲ್ಲಿ ನೋಡಿ, ನಾವು ರಿಕ್ವೆಸ್ಟ್ ಕಳಿಸಿದ್ರೆ ಆ ರಿಕ್ವೆಸ್ಟ್ ನ ಹ್ಯಾಂಡಲ್ ಮಾಡೋದನ್ನ ಏನಂತೀವಿ ನಾವು? ರೂಟಿಂಗ್ ಅಂತೀವಿ. ಯಾರಾದ್ರೂ ರಿಕ್ವೆಸ್ಟ್ ಕಳಿಸಿದ್ರೆ ಆ ರಿಕ್ವೆಸ್ಟ್ ನ, ಕ್ಲೈಂಟ್ ರಿಕ್ವೆಸ್ಟ್ ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ರೂಟಿಂಗ್ ಅಂತೀವಿ. ಅದನ್ನ ಹೆಂಗ್ ಬರಿಬೇಕು? ನಾನು ಇಲ್ಲಿ ಹೆಂಗ್ ಟೈಪ್ ಮಾಡ್ತೀನೋ ಆ ತರ ಟೈಪ್ ಮಾಡ್ರಿ. @app.root ಅಂತ ಬರ್ಕೋಬೇಕು. ಬರೀರಿ ಹಿಂಗೆ, @app, ನಮ್ಮ ಆಬ್ಜೆಕ್ಟ್ ನೇಮ್ ಏನ್ ಕೊಟ್ಟಿ ನೋಡಿ, APP, ಅದೇ ಬರಿಬೇಕು. @app.root. ಈ ರೂಟ್ ಅಂತ ಹಾಕಿ ಪ್ಯಾರಂಥೆಸಿಸ್ ಹಾಕಿದ್ಮೇಲೆ ಸಿಂಗಲ್ ಕೋಟ್ ಒಳಗಡೆ ಹಿಂಗೆ ಸ್ಲ್ಯಾಶ್ ಹಾಕ್ಬೇಕು. ಹಿಂಗ್ ಬರೆದ್ರೆ ಇದನ್ನ ಡಿಫಾಲ್ಟ್ ರೂಟ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ಡಿಫಾಲ್ಟ್ ರೂಟ್ ಮಾಡಿ. ಈ ತರ @app.root within single quote slash ಬರಿತಾ ಇದ್ದೀರಾ? ಎಸ್ ಸರ್. ಈ ಲೈನ್ ಬರೆದ್ಮೇಲೆ ಇದ್ರ ಕೆಳಗಡೆ ನೀವು ಒಂದು ಫಂಕ್ಷನ್ ಅನ್ನ ಡಿಫೈನ್ ಮಾಡಬೇಕು. ಹೆಂಗ್ ಬರೀತೀರಾ ಫಂಕ್ಷನ್? ಡೆಫ್ ಇಂಡೆಕ್ಸ್ ಕೊಲಾನ್. ಈ ಫಂಕ್ಷನ್ ಏನ್ ಮಾಡಬೇಕು? ನಿಮ್ಮ HTML ಫೈಲ್ ನ ತೋರಿಸ್ಬೇಕು. ಅದಕ್ಕೆ ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಬ್ರಾಕೆಟ್ ಅಲ್ಲಿ ನಿಮ್ಮ ಫೈಲ್ ಹೆಸರು ಏನಿದೆ ಅದನ್ನೇ ಕೊಡಬೇಕು. ನಮ್ಮ ಫೈಲ್ ಹೆಸರು index.html. ನೋಡಿ, ರೂಟ್ ಬರಬೇಕು, ಅದ್ರ ಕೆಳಗಡೆ ಒಂದು ಫಂಕ್ಷನ್ ಅನ್ನ ಡಿಫೈನ್ ಮಾಡಬೇಕು. ಹೆಂಗೆ? ಕೀವರ್ಡ್ ಡೆಫ್, ಫಂಕ್ಷನ್ ನೇಮ್ ಇಂಡೆಕ್ಸ್, ಪ್ಯಾರಂಥೆಸಿಸ್ ಕೊಲಾನ್, ಅದರೊಳಗಡೆ ರಿಟರ್ನ್ ರೆಂಡರ್ ಟೆಂಪ್ಲೇಟ್ index.html. ಇಷ್ಟು ಬರೀರಿ. ಇದು ರೂಟಿಂಗ್ ಅಂದ್ರೆ. ಸೊ ಯಾರಾದ್ರೂ ಕ್ಲೈಂಟ್ ಫಸ್ಟ್ ಟೈಮ್ ನಮ್ಮ ವೆಬ್ಸೈಟಿಗೆ ಬಂದ್ರೆ ಅವ್ರಿಗೆ ಯಾವ ಫೈಲ್ ಕಾಣಿಸುತ್ತೆ? index.html ಕಾಣುತ್ತೆ ಅಂತ ಅರ್ಥ. ಇಷ್ಟನ್ನ ಬರೀರಿ. ಆಯ್ತು ಸರ್. ಇವಾಗ ನೀವು ರನ್ ಮಾಡ್ತಿದ್ರಲ್ಲ, ಕಂಟ್ರೋಲ್ ಟಿಲ್ಡ್ ಕೊಟ್ಟು ನೋಡ್ರಿ, ಅಲ್ಲಿ ಏನಾದ್ರೂ ಎರರ್ ಬಂದು ನಿಂತಿರಬಹುದು ಪ್ರೋಗ್ರಾಮ್. ನೋಡ್ರಿ, ಇಲ್ಲಿ ನಿಂತ್ಕೊಂಡಿದೆ ನನ್ನ ಪ್ರೋಗ್ರಾಮ್, ಇಲ್ಲಿ ತೋರಿಸ್ತಾ ಇದೆ ಸಿಂಟ್ಯಾಕ್ಸ್ ಎರರ್, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ತೋರಿಸ್ತಿದೆ. ಇನ್ನೊಂದ್ಸಲ ರನ್ ಮಾಡೋಣ. ಹೆಂಗೆ? ಪೈಥಾನ್ app.py ಇನ್ನೊಂದ್ಸಲ ರನ್ ಮಾಡಿ, ನಿಮಗೂ ಎರರ್ ಬಂದಿರುತ್ತೆ. ಇನ್ನೊಂದ್ಸಲ ರನ್ ಮಾಡಿ ಪೈಥಾನ್ app.py. ಹಿಂಗೆ ಬಂದಿದೆ ಸರ್. ಸರಿ ಹೋಯ್ತಾ ಇವಾಗ? ಮತ್ತೆ ಈ ತರ ಬರ್ತಾ ಇದೆಯಾ? ಈಗ ಮತ್ತೆ ಈ ಕ್ರೋಮಿಗೆ ಬರ್ರಿ. ಇಲ್ಲಿ ಏನ್ ಎರರ್ ಬಂದಿತ್ತಲ್ಲ, ಇಲ್ಲಿ ಲೋಕಲ್ ಹೋಸ್ಟ್ ಕೊಲಾನ್ 5000 ಅಂತ ಕೊಟ್ಟಾಗ ನಾಟ್ ಫೌಂಡ್ ಬಂದಿತ್ತಲ್ವಾ? ಇಲ್ಲಿ ರಿಫ್ರೆಶ್ ಮಾಡ್ರಿ, ರಿಫ್ರೆಶ್ ನೋಡ್ರಿ. ಇವಾಗ ಎರರ್ ಹೋಗಿ ಈ ತರ ಮೆಸೇಜ್ ಬರ್ಬೇಕು. ಹಿಂಗ್ ಬರ್ಬೇಕು ಔಟ್ಪುಟ್. ಇದು ಬಂದ್ರೆ ಕರೆಕ್ಟ್ ಇದೆ ನಿಮ್ ಪ್ರೋಗ್ರಾಮ್ ಅಂತ. ಸರ್ ಟೆಂಪ್ಲೇಟ್ ನಾಟ್ ಫೌಂಡ್ ಅಂತ ಬರ್ತದೆ ಸರ್. ಮೋಸ್ಟ್ಲಿ ನೀವು ಸ್ಪೆಲ್ಲಿಂಗ್ ತಪ್ಪು ಬರ್ದಿರ್ತೀರಾ ನೋಡ್ರಿ. ಟೆಂಪ್ಲೇಟ್ ನಾಟ್ ಫೌಂಡ್ ಬಂದಿದೆ ಅಂದ್ರೆ ನಿಮ್ಮ ಫೋಲ್ಡರ್ ನೇಮ್ ತಪ್ಪು ಬರ್ದಿರ್ತೀರಾ.
TEMPLATES ಅಲ್ಲಿ ಏನೋ ತಪ್ಪು ಮಾಡಿರ್ತೀರ ನೀವು. ಸ್ಪೆಲ್ಲಿಂಗ್ ಚೆಕ್ ಮಾಡ್ರಿ, ತಪ್ಪಾಗಿತ್ತು ಅಂದ್ರೆ ರೈಟ್ ಕ್ಲಿಕ್ ಮಾಡಿ ರಿನೇಮ್ ಅಂತ ಇರುತ್ತೆ. ಇಲ್ಲಿ ರಿನೇಮ್ ಆಪ್ಷನ್ ಇದೆ ನೋಡಿ, ಸರಿ ಮಾಡಿ. ಸ್ಪೆಲ್ಲಿಂಗ್ ತಪ್ಪಾಗಿರುತ್ತೆ ನೋಡ್ರಿ. ತಪ್ಪಿದ್ಯಾ ಫೋಲ್ಡರ್ ನೇಮ್? ಕೋಡ್ ಒಳಗೆ ತಪ್ಪಾಗಿತ್ತು. ಅಲ್ಲಲ್ಲ, ಫೋಲ್ಡರ್ ನೇಮೇ ತಪ್ಪಿರುತ್ತೆ. ಫೋಲ್ಡರ್ ಸರಿ ಇತ್ತು ಸರ್. ಕೋಡ್ ಇಲ್ಲಿ ಪ್ರೋಗ್ರಾಮ್ ಬರಿಬೇಕಾದ್ರೆ ತಪ್ಪು ಬರ್ತಿದ್ದೀರಾ? ಹಾ ಸರ್. ಇಲ್ಲಿ ರೆಂಡರ್ ಟೆಂಪ್ಲೇಟ್ ಇಲ್ಲಿ ತಪ್ಪು ಮಾಡಿದ್ದೀರಾ? ಹಾ ಸರ್. ಅದು ಸರಿ ಮಾಡ್ಕೊಳ್ಳಿ. ರಿಟರ್ನ್ ರೆಂಡರ್ ಅಂಡರ್ಸ್ಕೋರ್ ಟೆಂಪ್ಲೇಟ್ ಬ್ರಾಕೆಟ್ ಅಲ್ಲಿ index.html. ಮತ್ತೊಂದ್ಸಲ ರನ್ ಮಾಡ್ಬೇಕಾಗತ್ತೆ ನೀವು. ಎರರ್ ಬಂದ್ರೆ ಇನ್ನೊಂದ್ಸಲ ರನ್ ಮಾಡಿ. ಇನ್ನೊಂದ್ಸಲ ರನ್ ಮಾಡಿಬಿಟ್ಟು ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡಿ. ಈ ತರ ಔಟ್ಪುಟ್ ಬರಬೇಕು. ಸರ್ವ್ ಆಯ್ತಾ? ನೇಮ್ ಎರರ್ ಅಂತ ಬಂತು ಸರ್. ನೇಮ್ ಎರರ್? ಹಾ ಸರ್. ಯಾವ ಲೈನ್ ಅಲ್ಲಿ? ಇಲ್ಲಿ ತಪ್ಪಾಗೈತಿ. ಇದು ಸರ್ ಇನ್ನೊಂದು ತಪ್ಪಾಗಿತ್ತು. ಇಲ್ಲಿ ಏನ್ ತಪ್ಪು ಮಾಡಿದ್ದೀರಿ? ಇಷ್ಟೇ ಅಲ್ವಾ ಕೋಡು? ಸಿಂಪಲ್. ಎರರ್ದು ಫೋಟೋ ತೆಗೆದು ಕಳಿಸಿ ನೋಡೋಣ. ಗ್ರೂಪಿಗೆ ಹಾಕ್ರಿ. ಬರ್ತಿಲ್ವಾ? ಎರರ್ದು ಫೋಟೋ ಹಾಕ್ರಿ. ಮಾಡ್ತಾ ಇದ್ದೀರಾ ಶ್ವೇತಾ? ಸೆಂಡ್ ಮಾಡ ಅಂತ ಏನ್ ಮಾಡ್ತಿದ್ರಿ? ಸೆಂಡ್ ಆಗ್ತಿದೆ ಸರ್. ಓಕೆ ಓಕೆ. ಎರರ್ ಏನಂತ ಹೇಳ್ರಿ ಸ್ವಲ್ಪ. ಯಾವ ಲೈನ್? ಇದ್ರಾಗಿದಿಲ್ಲ ಔಟ್ಪುಟ್ ಸರ್. ಅಂದ್ರೆ ಇಲ್ಲಿ ರನ್ ಮಾಡಿದಾಗ ಏನು ಇದ್ದಿಲ್ಲ ಸರ್. ಎಡ್ಜ್ ಒಳಗ್ ಸರ್. ಓಕೆ. ಎಡ್ಜ್ ಒಳಗ್ ನೇಮ್ ಎರರ್ ಅಂತ ಬರುತ್ತೆ. ಮೇನ್ ಎರರ್? ನೇಮ್ ಎರರ್. ನೇಮ್ ಎರರ್? ಸೆಂಡ್ ಮಾಡ್ತೀನಿ. ಇದ್ರಲ್ಲಿ ಇಲ್ಲಿ ಏನಾದ್ರು ಲೈನ್ ನಂಬರ್ 3 ನಲ್ಲಿ ಏನಾದ್ರು ತಪ್ಪು ಮಾಡಿರಾ? ಅಲ್ಲಿ ಅಂಡರ್ಸ್ಕೋರ್ ನೇಮ್ ಅಂಡರ್ಸ್ಕೋರ್ ಕೊಡ್ಬೇಕಲ್ಲ. ಓಕೆ. ಹಂಗೆ ಆಗ್ತದೆ ಸರ್. ನೇಮ್ ಎರರ್. ಅದು ನೀವು ರೆಂಡರ್ ಟೆಂಪ್ಲೇಟ್, ಅದು ಟೆಂಪ್ಲೇಟ್ಸ್ ಅಂತ ಬರ್ದಿರಾ, ಅದೇ ತಪ್ಪು ನಿಮ್ದು. ಇಲ್ಲಿ ರೆಂಡರ್ ಅಂಡರ್ಸ್ಕೋರ್ ಟೆಂಪ್ಲೇಟ್ ಅಷ್ಟೇ ಬರಿಬೇಕು. ನೀವು ಟೆಂಪ್ಲೇಟ್ಸ್ ಅಂತ ಬರ್ದಿರಾ. ಫೋಲ್ಡರ್ ನೇಮ್ ಟೆಂಪ್ಲೇಟ್ಸ್ ಕರೆಕ್ಟ್ ನೋಡ್ರಿ. ಇಲ್ಲಿ ಕೇಳಿಸ್ಕೊಳ್ಳಿ, ಫೋಲ್ಡರ್ ನೇಮ್ ಟೆಂಪ್ಲೇಟ್ಸ್ ಅಂತಾನೆ ಇರ್ಬೇಕು. ಬಟ್ ಇಲ್ಲಿ ಫಂಕ್ಷನ್ ನೇಮ್ ಟೆಂಪ್ಲೇಟ್ ಅಷ್ಟೇ, ಅದು ಎಸ್ ಬರಿಬಾರ್ದು. ಅದೇ ಮಿಸ್ಟೇಕ್ ಮಾಡಿರ. ಅದು ಸರಿ ಮಾಡಿ. ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಅಷ್ಟೇ, ಅದು ಟೆಂಪ್ಲೇಟ್ಸ್ ಅಲ್ಲ.
ಅದನ್ನ ಸರಿ ಮಾಡಿ ಇನ್ನೊಂದ್ಸಲ ರನ್ ಮಾಡಿ ರಿಫ್ರೆಶ್ ಮಾಡಿ. ಮಾಡಿದ್ರಾ? ಮಾಡ್ತಿದ್ದೀವಿ. ಓಕೆ, ಜಸ್ಟ್ ಇದೊಂದು ಚೇಂಜ್ ಮಾಡ್ರಿ ಅಷ್ಟೇ. ರೆಂಡರ್ ಟೆಂಪ್ಲೇಟ್ ಸರ್ ನೀವು ಕಂಟಿನ್ಯೂ ಮಾಡ್ರಿ ಸರ್, ನಾನು ಮಾಡ್ತೀನಿ. ಅಲ್ಲ, ನಿಮ್ಗೆ ಇದು ಬರ್ಲಿ, ಇದು ಬಂದ್ರೆ ನಾನು ನೆಕ್ಸ್ಟ್ ಹೇಳ್ಬೋದು. ಅದು Next. ಟೆಂಪ್ಲೇಟ್ ಇದು ರೆಂಡರ್ ಟೆಂಪ್ಲೇಟ್ ಅಂತ ಮಾಡಿ ರನ್ ಮಾಡ್ರಿ ಅಷ್ಟೇ. ಟೆಂಪ್ಲೇಟ್ ನಾಟ್ ಫೌಂಡ್ ಅಂತ ಎರರ್ ತೋರಿಸುತ್ತೆ ಸರಿ. ಬಟ್ ಮತ್ತೆ ನೀವು ಇಲ್ಲಿ ಸ್ಪೆಲ್ಲಿಂಗ್ ಏನ್ ಬರ್ತೀರಾ? ಫೋಲ್ಡರ್ ನೇಮ್ ಮೊದಲಿಗೆ ಟೆಂಪ್ಲೇಟ್ಸ್ ಮಾಡಿದ್ವಿ ಸರ್, ಮತ್ ಇವಾಗ ಟೆಂಪ್ಲೇಟ್ ಅಂತ ರೀನೇಮ್ ಮಾಡಿದ್ವಿ ಅದನ್ನ ಸರ್. ಯಾಕೆ ಟೆಂಪ್ಲೇಟ್ಸ್ ಅಂತ ರೀನೇಮ್ ಮಾಡಿದ್ರಿ? ಅದು ಬೇಡ ಅಂತಾನೆ ಹೇಳಿದ್ನಲ್ಲ ನಾನು. ಅದು ಹಂಗೆ ಇರ್ಬೇಕು, ಫೋಲ್ಡರ್ ನೇಮ್ ಟೆಂಪ್ಲೇಟ್ಸ್ ಅಂತಾನೆ ಇರ್ಬೇಕು. ಇಲ್ಲ ಸರ್, ಅದು ಮೊದ್ಲಿಗೆ ಟೆಂಪ್ಲೇಟ್ಸ್ ಅಂತ ಇದ್ದಾಗ ಹಂಗ ಬೇಡ ತೋರಿಸ್ತು ಬೇಡ, ಸರ್. ಅದು ನಾನು ಹೇಳ್ದಂಗ್ ಮಾಡ್ರಿ ನೀವು. ನೋಡ್ರಿ ಇಲ್ಲಿ ನನ್ನ ಸ್ಕ್ರೀನ್ ನೋಡ್ಕೊಳ್ರಿ, ಇಲ್ಲಿ ಫೋಲ್ಡರ್ ನೇಮ್ ಏನಂತಿದೆ? ಟೆಂಪ್ಲೇಟ್ಸ್ ಅಂತಿದೆ ತಾನೆ? ಹಂಗೆ ಬರಿಬೇಕು. ಇಲ್ಲಿ ಫಂಕ್ಷನ್ ನೇಮ್ ಏನಂತ ಐತ್ ನೋಡ್ರಿ, ರೆಂಡರ್ ಟೆಂಪ್ಲೇಟ್. ಇದೇ ತರ ಮಾಡ್ಬೇಕು. ಫೋಲ್ಡರ್ ನೇಮ್ ಟೆಂಪ್ಲೇಟ್ಸ್ ಅಂತಾನೆ ಕೊಡ್ಬೇಕು, ಫಂಕ್ಷನ್ ನೇಮ್ ರೆಂಡರ್ ಟೆಂಪ್ಲೇಟ್ ಅಂತಾನೆ ಕೊಡ್ಬೇಕು. ಇಲ್ಲಿ ಮೇಲ್ಗಡೆ ಇಂಪೋರ್ಟ್ ಮಾಡಿದಾಗ ಏನ್ ಬರ್ದಿರಾ? ರೆಂಡರ್ ಟೆಂಪ್ಲೇಟ್ ತಾನೆ ಬರ್ದಿರೋದು. ಹಾ, ಹಂಗೆ ಬರಿಬೇಕು. ನೀವು ಒಂದು ಕರೆಕ್ಟಾಗಿ ಮಾಡ್ಬಿಟ್ರೆ ನೆಕ್ಸ್ಟ್ ಅದೇ ರಿಪೀಟ್ ಆಗುತ್ತೆ. ಚೆಕ್ ಮಾಡಿ. ಬರ್ತಾ ಇದೆಯಾ? ಏನಿಲ್ಲ, ಜಸ್ಟ್ ಇದೊಂದು ಹೆಸರು. ಏನ್ ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು? ಏನಂತಾನೆ ಗೊತ್ತಾಗ್ತಿಲ್ಲ. ಏನ್ ಎರರ್ ಬರ್ತಿದೆ ಮತ್ತೆ? ಇದು ಫೋಲ್ಡರ್ ನೇಮ್ ಕರೆಕ್ಟ್ ಆಯ್ತಾ? ಟೆಂಪ್ಲೇಟ್ಸ್ ಅಂತ. ಹಾ ಸರ್, ಅದೆಲ್ಲ ಕರೆಕ್ಟ್ ಐತೆ ಸರ್. ಹಾ, ಈಗ ಒಂದ್ಸಲ ನೀವು ಇನ್ನೊಂದ್ಸಲ ರನ್ ಮಾಡ್ರಿ ಇದನ್ನ. ಇಲ್ಲಿ ಪೈಥಾನ್ app.py ಅಂತ ಕೊಡ್ರಿ ಇನ್ನೊಂದ್ಸಲ. ಆಮೇಲೆ ಹೋಗಿ ವೆಬ್ ಪೇಜ್ ಅನ್ನ ರಿಫ್ರೆಶ್ ಮಾಡ್ರಿ. ನೋಡಿ, ಸಿಂಪಲ್ ಐತಿ, ಇದು ಬರ್ಲೇಬೇಕು.